ಬನ್ಯನ್ ಹಾಲೋ ಮತ್ತು ನೆರಳು ವಾನರನ ಶಾಪ. ಶಾಂತಿಯುತ ಹಳ್ಳಿ. ನಡುವೆ ಇರುವ ಸುಂದರವಾದ ಬನ್ಯನ್ ಹಾಲೋ ಹಳ್ಳಿ. ರಾತ್ರಿಯ ಹೊತ್ತು ದೀಪಗಳು ಮಿನುಗುತ್ತಿವೆ. ಮಲೆನಾಡಿನ ಸೊಬಗಿನಂತೆ ಹಸಿರಿನಿಂದ ಕೂಡಿದೆ. ಈ ಕಾಡಿನ ಮಧ್ಯೆ ಇರುವ ಹಳ್ಳಿ ತುಂಬಾ ಶಾಂತವಾಗಿತ್ತು. ಇಲ್ಲಿನ ಜನರು ಕಾಡಿನ ದೇವತೆಯನ್ನು ನಂಬಿ ಬದುಕುತ್ತಿದ್ದರು. ಆದರೆ ಒಂದು ದಿನ ಕಾಡಿನ ಆಳದಿಂದ ಏನೋ ಒಂದು ಭಯಾನಕ ಶಕ್ತಿ ಹೊರಬಂತು. ಬದಲಾದ ವಾತಾವರಣ. ಇದ್ದಕ್ಕಿದ್ದಂತೆ ಆಕಾಶ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಹಟ್ಟದೆ ಹಳ್ಳಿಯ ದೀಪಗಳು ಆರಿಹೋಗಲು ಶುರುವಾಗುತ್ತವೆ. ಹಕ್ಕಿಗಳ ಚಿಲಿಪಿಲಿ ನಿಂತು ಸಂಪೂರ್ಣ ಮೌನ ಆವರಿಸುತ್ತದೆ. ಅದು ಸಾಮಾನ್ಯ ರಾತ್ರಿಯಲ್ಲ. ಅಂದು ಆಕಾಶದ ಚಂದ್ರ ಹಸಿರು ಬಣ್ಣಕ್ಕೆ ತಿರುಗಿದ್ದ. ಕಾಡಿನ ಮೃಗಗಳೂ ಸಹ ಹೆದರಿ ಓಡುತ್ತಿದ್ದವು. ಏಕೆಂದರೆ ಆ ನೆರಳು ವಾನರ ಎಚ್ಚರವಾಗಿತ್ತು. ನೆರಳು ವಾನರನ ಆಗಮನ. ಕೆಂಪು ಕಣ್ಣುಗಳಿರುವ ಭಯಾನಕ ವಾನರ ಹಳ್ಳಿಯ ರಸ್ತೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಹಳ್ಳಿಯ ಕಡೆಗೆ ಬರುತ್ತದೆ. ಅದರ ಕೈಗಳು ಉದ್ದವಾಗಿದ್ದು ಹಲ್ಲುಗಳು ಭಯಾನಕವಾಗಿವೆ. ಅದು ಕೇವಲ ಕೋತಿಯಲ್ಲ, ಅದು ಕಾಡಿನ ಶಾಪ. ಅದರ ಕೆಂಪು ಕಣ್ಣುಗಳು ಕತ್ತಲಲ್ಲೂ ಬೆಂಕಿಯಂತೆ ಉರಿಯುತ್ತಿದ್ದವು. ಹಳ್ಳಿಯ ಪ್ರತಿಯೊಬ್ಬರೂ ಬಾಗಿಲು ಹಾಕಿ ಅಡಗಿಕೊಂಡರು. ಆದರೆ ಆ ವಾನರನ ನಗು ಇಡೀ ಹಳ್ಳಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಹಳ್ಳಿಯ ಸಾಹಸ. ಒಬ್ಬ ಧೈರ್ಯಶಾಲಿ ಹುಡುಗ ಕಿಟಕಿಯಿಂದ ಇದನ್ನು ನೋಡುತ್ತಾನೆ. ಅವನು ಹಳೆಯ ಕಾಲದ ಒಂದು ದೀಪವನ್ನು ಹಚ್ಚುತ್ತಾನೆ. ಆ ಬೆಳಕು ಬಿದ್ದ ತಕ್ಷಣ ವಾನರ ಹಿಂದೆ ಸರಿಯುತ್ತದೆ. ಈ ನೆರಳು ವಾನರನಿಗೆ ಬೆಳಕನ್ನು ಕಂಡರೆ ಆಗದು. ನಮ್ಮ ಒಳಗಿನ ಧೈರ್ಯವೇ ಅದಕ್ಕೆ ಮದ್ದು.